ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬಹಳಷ್ಟು ಜನ ವೇಟ್ನ ಮಾಡ್ತಿರುವಂಥ ಒಂದು ಲೇಟೆಸ್ಟ್ ಅಪ್ಡೇಟ್ಸು. ಸೊ ಏನಪ್ಪ ಅಂತಂದರೆ, ಥರ್ಡ್ ಇಯರ್ದವ್ರದ್ದು ಎಕ್ಸಾಮ್ ಬಂತು, ರಿವ್ಯಾಲ್ಯೂಯೇಷನ್ಸ್ ಅಪ್ಲಿಕೇಶನ್ ಹಾಕಿದ್ರಿ, ಅಪ್ಲಿಕೇಶನ್ಸ್ ಡೇಟ್ ಕೂಡ ಕ್ಲೋಸ್ ಆಯಿತು. ಬಟ್ ಅಪ್ಲಿಕೇಶನ್ ಕ್ಲೋಸ್ ಆದ ಒಂದು 1 ವೀಕಿಂದ ಸೊ ನೀವೆಲ್ಲನೂ ಕೇಳ್ತಿದ್ರಿ, ಸರ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತೇಳಿ. ಸೊ ಆ ರಿಸಲ್ಟ್ಸ್ ಬಗ್ಗೆನೇ ಸೊ ಇವತ್ತು ನಾನು ಇಲ್ಲೇ ನಿಮಗೆ ಕ್ಲಿಯರಾಗಿ ಅಪ್ಡೇಟ್ನ ಮಾಡ್ಬೇಕಂತೇಳಿ ವಿಡಿಯೋನ ಮಾಡ್ತಿರುವಂಥದ್ದು. ಸೊ ನಿಮಗೇನಾದ್ರು ಡೌಟ್ಸ್ ಏನಾದರೂ ಬಂತು ಅಂದಮೇಲೆ ನೀವು ಕಮೆಂಟ್ಸ್ನ ಮಾಡಿ. ಇಲ್ಲಪ್ಪ ಅಂದಮೇಲೆ ನಂದು ಡಿಸ್ಕ್ರಿಪ್ಷನ್ ಒಳಗಡೆ ನಂದು ಟೆಲಿಗ್ರಾಮ್ ಚಾನಲ್ದು ಲಿಂಕ್ನ ಹಾಕಿರ್ತೀನಿ, ಜಾಯ್ನ್ ಆಗಿ ಅಲ್ಲಿ ಮೋರ್ ಅಪ್ಡೇಟ್ಸ್ ನಿಮಗೆ ಅವೈಲೇಬಲ್ ಆಗಿ ಇರುವಂಥದ್ದು. ಓಕೆನಾ? ಸೊ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ದವರು ಸೊ ಥರ್ಡ್ ಇಯರ್ದ ರಿಸಲ್ಟ್ಸ್ ಯಾವುದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸು ಅತಿ ಶೀಘ್ರದಲ್ಲಿಯೇ ಬಿಡ್ತೀವಿ ಅಂತ ಹೇಳ್ತಿರುವಂಥದ್ದು. ಬಟ್ ನಾವು ಕಾಲ್ ಮಾಡಿ ಮೆಸೇಜ್ ಮಾಡಿ ಅಷ್ಟೇ ಕೇಳ್ತಿದ್ರು, ಸರ್ ಬಿಡ್ತೀವಿ ಅಂತಲೇ ಹೇಳ್ತಿರುವಂಥದ್ದು. ಬಟ್ ಒಂದು ಕ್ಲಾರಿಫಿಕೇಷನ್ಸ್ನ ತೊಗೊಂಡಿರೋದು ಏನಪ್ಪ ಅಂತಂದರೆ, ರಿವ್ಯಾಲ್ಯೂಯೇಷನ್ ಇನ್ನೂ ಮಾಡ್ತಿದ್ದಾರೋ ಏನೋ, ಕಂಪ್ಲೀಟ್ ಆಗಿದೆಯೋ ಏನಿಲ್ಲೋ ಅಂಥೇಳಿ ಪಕ್ಕಾ ಇನ್ಫಾರ್ಮೇಷನ್ಸ್ನ ತೊಗೊಂಡಿರುವಂಥದ್ದು. ಸೊ ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಕಂಪ್ಲೀಟಾಗಿ ರಿವ್ಯಾಲ್ಯೂಯೇಷನ್ಸ್ ಯಾವುದು ಚೆಕ್ ಎಲ್ಲನೂ ಆಗಿರುವಂಥದ್ದು. ಇನ್ನೇನು ಅದನ್ನು ರಿಲೀಸ್ ಅಷ್ಟೇ ಮಾಡಬೇಕಾಗಿರುವಂಥದ್ದು. ಏನೋ ಒಂದು 10% ಅಷ್ಟೇ ಟೆಕ್ನಿಕಲ್ ಇಶ್ಯೂಸ್ ಬಂದಿರೋದ್ರಿಂದ ಅದನ್ನು ಹೋಲ್ಡಲ್ಲಿ ಇಟ್ಟಿದ್ದೀವಿ. ಸೊ ಇವತ್ತಿಲ್ಲ ನಾಳೆ ರಿಸಲ್ಟ್ಸ್ನ ನಮ್ಮ ವೆಬ್ಸೈಟಲ್ಲಿ ನಾವು ಅನೌನ್ಸ್ನ ಮಾಡ್ತೀವಿ ಅಂತ ಹೇಳ್ತಿರುವಂಥದ್ದು ಫ್ರೆಂಡ್ಸ್, ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ದವರು. ಸೊ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ದವರು ಸೊ ಇನ್ನೊಂದು 2 ದಿನದಲ್ಲಿ, ಸೊ ಇನ್ನೊಂದು 2-3 ದಿನದಲ್ಲಿ, ಸೊ ನನಗನ್ಸಿದ ಮಟ್ಟಿಗೆ ಇನ್ನೊಂದು 2-3 ದಿನದಲ್ಲಿ ಸೊ ಯಾವುದು ಥರ್ಡ್ ಇಯರ್ದವ್ರದ್ದು ರಿಸಲ್ಟ್ಸು ರಿಲೀಸ್ ಆಗುವ ಚಾನ್ಸಸ್ ಇರುವಂಥದ್ದು. ಮತ್ತಿನ್ನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ದು ಯಾವಾಗ ಅಂದ ಮೇಲೆ ಸೊ ನಿನ್ನೆ ಏನೋ ಮೇ ಬಿ 11-12 ಅಪ್ಲಿಕೇಶನ್ಸ್ ನಿಮ್ಮದು ಕ್ಲೋಸ್ ಆಗಿರುವಂಥದ್ದು. ಈ ಮಂತ್ ಎಲ್ಲನೂ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದು ಟೈಮ್ ಹಿಡಿಯೋ ಚಾನ್ಸಸ್ ಇರುವಂಥದ್ದು. ಬಟ್ ಥರ್ಡ್ ಇಯರ್ದವ್ರದ್ದು ಇನ್ನೊಂದು 2-3 ದಿನದಲ್ಲಿ ಬರಬಹುದು ಅಂತೇಳಿ ನಂದು ಎಕ್ಸ್ಪೆಕ್ಟೇಷನ್ಸ್ ಇರುವಂಥದ್ದು ಫ್ರೆಂಡ್ಸ್. ಓಕೆನಾ? ಸೊ ಇದು ನಮ್ಮದು ಥರ್ಡ್ ಇಯರ್ದವ್ರದ್ದು ರಿಸಲ್ಟ್ಸ್ ಅಪ್ಡೇಟ್ಸ್. ಮತ್ತು ನಿಮಗೇನಾದರೂ ಮೋರ್ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಾಗಿದ್ದರೆ ಸೊ ನೀವು ನನಗೆ ಕಮೆಂಟ್ಸ್ನ ಮಾಡಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.